ಜಿದ್ದಾಜಿದ್ದಿನ ಗದ್ದುಗೆ ಆಗಿಬಿಟ್ಟಿದೆ ದೆಹಲಿ ವಿಚಾರ. ಕಳೆದ 10 ವರ್ಷಗಳಿಂದ ಯಾರಿಗೂ ಬಿಟ್ಕೊಟ್ಟಿರಲಿಲ್ಲ ಆಮ್ ಆದ್ಮಿ ಪಾರ್ಟಿ. ಅವ್ರನ್ನ ಕೇಳಿದ್ರೆ ನಾವು ಈಗಲೂ ಬಿಟ್ಕೊಡಲ್ಲ ರೀ ಅಂತಲೇ ಮಾತಾಡ್ತಾರೆ. ಇರಲಿ, ಬಟ್ ಈ ಬಾರಿ ದೆಹಲಿ ಎಲೆಕ್ಷನ್ ಇದೆಯಲ್ಲ, ಅನೇಕ ಕಾರಣಗಳಿಗಾಗಿ ದೆಹಲಿ ಎಲೆಕ್ಷನ್ ಇಡೀ ದೇಶದ ಕುತೂಹಲದ ಕೇಂದ್ರಬಿಂದು ಆಗಿದೆ. ಕಾರಣ ಇಷ್ಟೇ, ಗ್ಯಾರಂಟಿ ಸ್ಕೀಮ್ ಅದನ್ನು ಹಳಬರು ಕಾಮರಾಜ್ ಅವರು ತಂದಿದ್ದರು, ಅಣ್ಣಾದೊರೈ ತಂದಿದ್ದರು, ಜಯಲಲಿತಾ ತಂದಿದ್ದರು, ಕರುಣಾನಿಧಿ ತಂದಿದ್ದರು, ನಮ್ಮಲ್ಲೇ ಸಿದ್ದರಾಮಯ್ಯವ್ರು ತಂದಿದ್ದರು ಒಂದು ಭಾಗ. ಈ ಒಂದು ಹಳೆತು ಅನ್ನೋದು ಬಿಟ್ಟುಬಿಟ್ರೆ ಹೊಸತು ಅನ್ನೋ ವಿಚಾರಕ್ಕೆ ಬಂದಾಗ ಹೊಸ ರೂಪ ಕೊಟ್ಟು ನಾವು ತಂದ್ವಿ ಅಂಥೇಳಿ ಅವರು ಹೆಮ್ಮೆಯಿಂದ ಮಾತಾಡ್ಕೋತಾರೆ ಆಮ್ ಆದ್ಮಿ ಪಾರ್ಟಿಯವರು. ಒಂದು ಮಹಿಳೆಯರಿಗೆ ಪ್ರಯಾಣ ಆಗಲಿ, ಶಿಕ್ಷಣದ ವಿಚಾರ ಆಗಲಿ, ನೀರಾಗಲಿ, ವಿದ್ಯುತ್ ಆಗಲಿ, ಆರೋಗ್ಯ ಆಗಲಿ, ದೆಹಲಿಯಲ್ಲಿ ಇವೆಲ್ಲವನ್ನೂ ಕೂಡ ಕೊಟ್ಟು ಸರ್ಪ್ಲಸ್ ಬಜೆಟ್ ಮಾಡಿದಂಥ ಏಕೈಕ ಪ್ರದೇಶ ಅಂತ ಇದ್ದರೆ ಅದು ದೆಹಲಿ ಮಾತ್ರ. ಅಂದರೆ ಮಿಗತೆ ಬಜೆಟ್ ಮಾಡಿದ್ವಿ ನಾವು ಅಂತ. ಮಿಗತೆ, ಕೊರತೆ ಬಜೆಟ್ ಅಲ್ಲ. ಬಜೆಟ್ ಕೊಟ್ಬಿಟ್ವಿ, ಸಾಲ ಮಾಡ್ಕೊಂಬಿಟ್ವಿ, ಹಣ ಇರಲಿಲ್ಲ, ಇದು ದೆಹಲಿ ಮಾತಾಡಲ್ಲ. ಇಡೀ ದೇಶದಲ್ಲಿ ದೆಹಲಿ ಮಾತ್ರ ಈ ವಿಚಾರದಲ್ಲಿ ಒಂದು ಎಕ್ಸೆಪ್ಷನ್. ಒಂದು ರೀತಿಯಲ್ಲಿ ಅದು ಸಪ್ರೇಟಾಗಿ ನಿಂತ್ಕೊಳುತ್ತೆ ಒಂದು ವಿಚಾರದಲ್ಲಿ. ಆದರೆ ಈ ಬಾರಿ ಇಷ್ಟೇ ವಿಚಾರ ಇದೆಯಾ? ಇದಕ್ಕಿಂತ ಪೂರ್ವದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿತ್ತು. ಏನು ಬೆಳವಣಿಗೆ ಅಂದರೆ, ಸಾಲು ಸಾಲು ಆಮ್ ಆದ್ಮಿ ನಾಯಕರು ಜೈಲು ಮುಖ ನೋಡ್ಕೊಂಡು ಬಂದರು. ಹೇಗಿದೆ ಜೈಲು ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ಒಂದು 6 ಜನರನ್ನ ಕೇಳಿದ್ರೆ ಎಲ್ರಿಗಿಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬಲ್ಲರು ಅವರು. ಸಿಸೋಡಿ ಅವ್ರನ್ನಾದರೂ ಕೇಳ್ಕೊಳ್ಳಿ, ಕೇಜ್ರಿವಾಲ್ ಅವ್ರನ್ನಾದರೂ ಕೇಳಿ. ಈ ಬೆಳವಣಿಗೆಗಳಾಯ್ತಲ್ಲ, ಈಗಿರ್ತಕ್ಕಂಥ ಪ್ರಶ್ನೆ ಅಂದರೆ, ದೆಹಲಿಯಲ್ಲಿ ಇಷ್ಟು 10 ವರ್ಷಗಳ ಕಾಲ ಈ ನಾಯಕರು ಕೊಟ್ಟಂತಹ ಉಚಿತ ಸೌಲಭ್ಯಗಳು, ಗ್ಯಾರಂಟಿ ಸ್ಕೀಮ್ಗಳು ಇದು ಕೆಲಸ ಮಾಡ್ತಾ ಇವರು ಜೈಲಿಗೆ ಹೋಗಿದಂಥ ವಿಚಾರ ಇಲ್ಲಿ ಕೆಲಸ ಮಾಡ್ತಾ ಇದೆಯಾ? ಅಥವಾ BJP ಹೇಳ್ತಿರ್ತಕ್ಕಂತಹ ನರೇಷನ್, ನಾವು ಇನ್ನೂ ಗ್ಯಾರಂಟಿ ಕೊಡ್ತೀವಿ, ಒಂದು ನರೇಷನ್ ಇಲ್ಲಿ ಕೆಲಸ ಮಾಡುತ್ತಾ? ಇಷ್ಟು ವಿಚಾರಗಳು ಕೂಡ ಬಹಳ ಪ್ರಮುಖವಾಗ್ತವೆ. ದೆಹಲಿಯ ಜನ ಯಾವುದಕ್ಕೆ ಮತ ಹಾಕಿರಬಹುದು? ಎಕ್ಸಿಟ್ ಪೋಲ್, ನಾನು ಇದನ್ನು ಎಕ್ಸಾಕ್ಟ್ ಪೋಲ್ ಅಂತ ನಾನು ಕರೆಯಲಾರೆ, ಸಣ್ಣ ದಿಕ್ಸೂಚಿ ಅಂತ ನಾನು ಕರೆಯಬಲ್ಲೆ. ಸಣ್ಣ ದಿಕ್ಸೂಚಿ ಇರಬಹುದು, ಒಂದು ಪಲ್ಸನ್ನು ಇದು ಹೇಳಬಹುದು ಅಂತ. ಇದು ನಾವೇನು ಮಾಡ್ತಾ ಇಲ್ಲ. ಕೆಲವು ಎಕ್ಸಿಟ್ ಪೋಲ್ಗೆ ಅಂತ ಅವರಷ್ಟಕ್ಕೆ ಅವರೇ ಯಾರ್ಯಾರು ಮಾಡ್ಕೊಂಡು ಬಂದಿರ್ತಾರೋ ಅಂತಹ ಸಂಸ್ಥೆಗಳು ಕೊಡುವಂತಹ ಅಂಕಿಅಂಶಗಳನ್ನು ನಿಮ್ಮದೇ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನೋಡಿ, ಜಿದ್ದಾಜಿದ್ದಿನ ದೆಹಲಿಯ ಗದ್ದುಗೆ ಎಕ್ಸಿಟ್ ಪೋಲ್ನಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಚುನಾವಣೋತ್ತರ ಸಮೀಕ್ಷೆ ಹೊರಬೀಳ್ತಾ ಇದೆ. ಇಲ್ಲಿ ಒಟ್ಟು 70 ಸ್ಥಾನಗಳಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಯಾರು ಗೆಲ್ತಾರೆ? ರಾಷ್ಟ್ರ ರಾಜಧಾನಿಯ ಕುರ್ಚಿಯ ಮೇಲೆ, ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವವರು ಯಾರು? ಉಚಿತಗಳ ಕೊಡುಗೆಯ ಕಿತ್ತಾಟದಲ್ಲಿ ಅಸಲಿ ಕಿಂಗ್ ಆಗೋದು ಯಾರು? ದೆಹಲಿಯ 1.56 ಕೋಟಿ, ಬೆಂಗಳೂರು ಪಾಪ್ಯುಲೇಷನ್ಗಿಂತ ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊಳ್ಳೋಣ ನಾವು. ಅಷ್ಟು ಜನರ ನಾಡಿಯ ಮಿಡಿತ ಹೇಗಿದೆ? ಆಮ್ ಆದ್ಮಿ, BJP, ಕಾಂಗ್ರೆಸ್ ಮಧ್ಯೆ ಯಾರಿಗೆ ಹೆಚ್ಚಿನ ಸ್ಥಾನ ಸಿಗಬಹುದು? ಸಮೀಕ್ಷೆಗಳಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಹ್ಯಾಟ್ರಿಕ್ ಕನಸಿದೆಯಲ್ಲ, ಇನ್ನೊಮ್ಮೆ ನಾನು CM ಆಗಬೇಕು ಅಂಥೇಳಿ, ಈಡೇರುತ್ತಾ? ಉಚಿತಗಳ ಮೋಡಿಗೆ ಮತದಾರ ಒಳಗಾಗ್ತಾನ? ದೇಶಾದ್ಯಂತ ಇತ್ತೀಚೆಗೆ ಮುಗಿದಿರುವಂತಹ ಕೆಲ ಚುನಾವಣೆಗಳಲ್ಲಿ ಗ್ಯಾರಂಟಿ ಕಡೆಗೆ ಜನ ಮತ ಹಾಕಿದ್ದಾರೆ. ಇದೇನು ಸುಳ್ಳಲ್ಲ. ಇದು ನಮ್ಮ ರಾಜ್ಯದಲ್ಲಿ ಅಂತ ಬಂದಾಗಲೂ ಕೂಡ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು. 3ಕ್ಕೆ 3ರಲ್ಲಿಯೂ ಕೂಡ ಆಡಳಿತಾರೂಢ ಪಕ್ಷ ಗೆದ್ದಿತ್ತು. ಒಂದು ಬೈ ಎಲೆಕ್ಷನ್ ರಿಸಲ್ಟ್ನ ನಾನು ಯಾವುದೇ ಕಾರಣಕ್ಕೂ ಒಂದು ಪೂರ್ಣ ಪ್ರಮಾಣದ ಎಲೆಕ್ಷನ್ ಜೊತೆ ನಾನು ಹೋಲಿಸಿಕೊಳ್ಳಲಾರೆ. ಕಾರಣ, ಬೈ ಎಲೆಕ್ಷನ್ನ ಫ್ಯಾಕ್ಟರ್ಗಳೇ ಬೇರೆ ಇರ್ತವೆ, ಪೂರ್ಣ ಪ್ರಮಾಣದ ಚುನಾವಣೆಗಳಲ್ಲಿರ್ತಕ್ಕಂಥ ಫ್ಯಾಕ್ಟರ್ಗಳೇ ಬೇರೆ ಇರ್ತವೆ. ಇಲ್ಲಿ ಸಮೀಕ್ಷೆಗಳೇನು ಹೇಳ್ತವೆ? ಈಗ BJPಗೆ ಆಪ್ ಚೆಕ್ಮೇಟನ್ನು ಇಡುತ್ತಾ? ಅಬಕಾರಿ ನೀತಿ ಹಗರಣದಲ್ಲಿ ಜೈಲು ಸೇರಿದರು ಕೇಜ್ರಿವಾಲ್ ಅವರು. ಇದನ್ನು ವಜಾಗೊಳಿಸಬೇಕು ಅಂತ BJP ಪಟ್ಟು ಹೇಳಿತ್ತು. 5 ತಿಂಗಳಾದಮೇಲೆ ಜೈಲಿಂದ ಕೇಜ್ರಿವಾಲ್ ಆಚೆ ಬಂದರು. ಬೇರೊಬ್ಬರನ್ನ ಅತಿಶಿ ಮರ್ಲೇನ ಅವರನ್ನು CM ಆಗಿ ಮಾಡ್ತಾರೆ. ಹೀಗೆ ಬೇಕಾದಷ್ಟು ವಿಷಯಗಳಿವೆ ಇದರಲ್ಲಿ. ಹಾಗಾಗಿ ಈ ಒಂದು ವಿಷಯದಲ್ಲಿ ನನಗೀಗ ಸಾಯಂಕಾಲ 5 ಗಂಟೆವರೆಗೆ ಡೀಟೇಲ್ಸ್ ನಾನು ಆ ಕಡೆ ಗಮನ ಕೊಟ್ಬಿಡ್ತೀನಿ. ನಾನು ವೋಟಿಂಗ್ ಪರ್ಸೆಂಟೇಜ್ ಬಹಳ ಇಂಪಾರ್ಟೆಂಟ್. ಇದು ವೋಟಿಂಗ್ ಪರ್ಸೆಂಟೇಜ್ ನಾವು ಚೆಕ್ ಮಾಡ್ಕೊಳ್ಳೋಣ ಮೊದಲಿಗೆ. ನೋಡಿ, ದೆಹಲಿಯಲ್ಲಿ ಸಾಯಂಕಾಲ 5 ಗಂಟೆವರೆಗೆ, ಕಾರಣ ಮಹಾರಾಷ್ಟ್ರ ಎಲೆಕ್ಷನ್ನಲ್ಲಿ ಸಾಯಂಕಾಲ 5 ಗಂಟೆ ಆದಮೇಲೆ, 6 ಗಂಟೆ ಆದಮೇಲೆ ಮ್ಯಾಜಿಕ್ಕೇ ನಡೆದು ಹೋಗಿದೆ ಅಂಥೇಳಿ ಪ್ರತಿಪಕ್ಷಗಳ ಆರೋಪ ಇದೆ. 70 ಲಕ್ಷ ಹೆಚ್ಚುವರಿ ಮತಗಳು ಸೇರ್ಪಡೆ ಮಾಡಿಬಿಟ್ಟಿದ್ದಾರೆ ಅಂತ ಇವತ್ತಿಗೂ ಆರೋಪಕ್ಕೆ ಬದ್ಧರಾಗಿ ಮಾತಾಡ್ತಾರೆ ಪ್ರತಿಪಕ್ಷಗಳ ಮುಖಂಡರುಗಳು. 70 ಲಕ್ಷ ವೋಟರ್ ಜಾಸ್ತಿ ಸೇರಿಸ್ಬಿಟ್ಟಿದ್ದಾರೆ ಇವರು. ಅದು ಹೇಗ್ರಿ? ಸಾಯಂಕಾಲ 5 ಗಂಟೆ ಆದಮೇಲೆ, 6 ಗಂಟೆ ಆದಮೇಲೆ 70 ಲಕ್ಷ ಜನ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ವೋಟ್ ಮಾಡಿಬಿಟ್ರಾ? ಅದೊಂದು ಭಾಗ. ಲಾಸ್ಟ್ 5 ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಮುಗಿದು ವಿಧಾನಸಭಾ ಚುನಾವಣೆ ಬರುವಷ್ಟರಲ್ಲಿ 5 ತಿಂಗಳಲ್ಲೇ 70 ಲಕ್ಷ ಮತದಾರರು ನೋಂದಣಿ ಮಾಡಿಸ್ಕೊಂಡ್ಬಿಟ್ರು ಅಂತ ಇನ್ನೊಂದು ವಾದವನ್ನು ಕೂಡ ಇದೀಗ ಹೇಳ್ತಾ ಇದ್ರು. ಜೊತೆಗೆ ಆ 70 ಲಕ್ಷ ಮತದಾರರು ಎಲ್ಲೆಲ್ಲಿ ಸೇರ್ಪಡೆ ಆಗಿದ್ರೋ ಅಲ್ಲಿ ಗೆದ್ದಿರೋದೇ BJP ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಮಾತಾಡ್ತಾ ಇದ್ರು. ಒಂದು ಕಡೆ ಇರಲಿ. ಆದರೆ ಈಗ ಸಾಯಂಕಾಲ 5 ಗಂಟೆವರೆಗೂ 57.76% ಅಷ್ಟು ವೋಟಿಂಗ್ ಆಗಿದೆ. ಇಲ್ಲಿ ದೆಹಲಿಯ 70 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ.
ದೆಹಲಿ ವೆಸ್ಟ್, ದೆಹಲಿ ಪಶ್ಚಿಮ ಕ್ಷೇತ್ರದಲ್ಲಿ 57.42 ಆಗಿದ್ದರೆ ದೆಹಲಿ ಸೆಂಟ್ರಲ್, ದೆಹಲಿಯ ಕೇಂದ್ರ ಇಲ್ಲಿ 55.24ರಷ್ಟಾಗಿದೆ. ದೆಹಲಿ ಈಸ್ಟಲ್ಲಿ ಅಂತ ಬಂದಾಗ 58.98ರಷ್ಟು ಮತದಾನ ಅಲ್ಲಾಗಿರುತ್ತೆ. ನವದೆಹಲಿಯಲ್ಲಿ 57.37% ವೋಟಿಂಗ್ ನಡೆದಿದೆ. ಅಲ್ಲಿ ದೆಹಲಿ ಉತ್ತರದಲ್ಲಿ 57.27ರಷ್ಟು ವೋಟಿಂಗ್ ನಡೆದಿದೆ. ಕೆಲವೇ ಹೊತ್ತಿನಲ್ಲಿ ಮತದಾನೋತ್ತರ ಸಮೀಕ್ಷೆ ಪ್ರಕಟವಾಗಲಿದೆ. ಅನೇಕ ವಿಚಾರಗಳು, ದೆಹಲಿ ಎಲೆಕ್ಷನ್, ಮಹಾಕುಂಭಮೇಳ, ಅನೇಕ BJP ನಾಯಕರ ಅಲ್ಲಿ ಪುಣ್ಯ ಸ್ನಾನ, ಈ ಸ್ನಾನಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಟೀಕೆಯುಕ್ತ ಹೇಳಿಕೆ, ಅನಂತರದಲ್ಲಿ ಮೋದಿಯವರು ಇವತ್ತೇ ಹೋಲಿ ಡಿಪ್ ಪವಿತ್ರ ಸ್ನಾನವನ್ನು ಇವತ್ತೇ ಅಲ್ಲಿ ಮಾಡಿರುವಂಥ ವಿಚಾರ, ನಿನ್ನೆಯೇ ನರೇಂದ್ರ ಮೋದಿಯವರ ಲೋಕಸಭೆಯ ಒಂದಷ್ಟು ಭಾಷಣ, ಅರವಿಂದ್ ಕೇಜ್ರಿವಾಲ್ ಅವರ ಹೋರಾಟ, ಒಂದು ರೀತಿ ಉಳಿವಿಗಾಗಿ ಹೋರಾಟ, ಆ ರೀತಿ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಉಷಾ ಮೋಹನ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಮಗೆ ಉಷಾ ಮೋಹನ್ ಅವರೇ. ಸೂರ್ಯ ಮುಕುಂದರಾಜ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಮಗೆ ಸೂರ್ಯ ಮುಕುಂದರಾಜ್ ಅವರೇ. ನನ್ನ ಮೊದಲನೇ ಪ್ರಶ್ನೆ ಉಷಾ ಮೋಹನ್ ಅವ್ರಿಗಿರುತ್ತೆ. ಉಷಾ ಮೋಹನ್ ಮೇಡಮ್, ಈಗ ದೆಹಲಿ ಅಂತ ಬಂದಾಗ ನಿಮ್ಮ ಉಳಿವಿಗಾಗಿ ಹೋರಾಟನ ಇದು, ಸರ್ವೈವಲ್ ವಿಚಾರಕ್ಕೆ ಸಂಬಂಧಪಟ್ಟದೊಂದು ಹೋರಾಟ ಇದೆ. ಕಾರಣ 5-6 ಜನ ಕ್ಯಾಬಿನೆಟ್ನ ಮಂತ್ರಿಗಳೇ ಜೈಲನ್ನು ನೋಡಿಕೊಂಡು ಬಂದರು. ಸೊ ಈ ವಿಚಾರ ಅಕಸ್ಮಾತ್ ನಿಮಗೆ, ನೀವು ದೆಹಲಿಗೆ ಹೋಗಿದ್ದರೆ ಅಥವಾ ದೆಹಲಿಯಿಂದ ನಿಮಗೆ ಆ ಮಾಹಿತಿಗಳಿದ್ದರೆ, ಇದನ್ನು ಆ ದೆಹಲಿಯ ಜನ, ನೀವು ಆಮ್ ಆದ್ಮಿಯವರೇ ಆಗಿ ಮಾತಾಡಬೇಕು ಅಂತೇನಿಲ್ಲ, ನನಗೆ ಆ ಗ್ರೌಂಡ್ ರಿಯಾಲಿಟಿ ಬೇಕು, ಅದು ಚರ್ಚಿತ ಆಗ್ತಿದೆಯಾ ವಿಷಯ, ಇಲ್ಲ ಅದನ್ನು ಮರ್ತರ ಜನ ಅಂತ? ಮೊದಲನೇದಾಗಿ ಆಮ್ ಆದ್ಮಿ ಪಕ್ಷ ಕಳೆದ 3 ಚುನಾವಣೆಗಳಲ್ಲಿ ಸತತವಾಗಿ ಗೆಲುವನ್ನು ಕಂಡು ಬರ್ತಿದೆ. ಕಾಂಗ್ರೆಸ್ ಈ ಹಿಂದೆ 3 ಟರ್ಮ್ ಆಳಿದಂತಹ ಶೀಲಾ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಅವರು 1 ಸೀಟನ್ನು ಸಹ ತಗೊಳ್ಳಿಕ್ಕೆ ಆಗಲಿಲ್ಲ. BJP ಅವರು 93ರಿಂದನೂ ಸಹ ಪ್ರಯತ್ನ ಪಡ್ತಿದ್ದಾರೆ, ಅವರಿಗೂ ಸಹ ಇಲ್ಲಿ ಯಾವುದೇ ರೀತಿ ಮನ್ನಣೆ ಸಿಗದೆ ಸುಮಾರು 8 ಸೀಟಿಗೆ ಅವರು ಸೀಮಿತ ಆಗಿದ್ದಾರೆ, 7ರಿಂದ 8 ಸೀಟಿಗೆ. ದೆಹಲಿಯಲ್ಲಿ ನಮಗೆ ಸರ್ವೈವಲ್ ಅನ್ನೋದು ಲೋಕಸಭೆ ಅಂತ ಬಂದಾಗ ಖಂಡಿತವಾಗ್ಲೂ ಬಿಜೆಪಿ ಔಟ್ರೇಟ್ ವಿನ್. ಆದ್ರೆ ನಿಮಗೆ ಲೋಕಸಭೆ ಚುನಾವಣೆ ಮತ್ತೆ ವಿಧಾನಸಭೆ ಚುನಾವಣೆಗಳು 2 ವಿಭಿನ್ನವಾದಂತಹ ಪ್ಯಾಟರ್ನ್ ಇರ್ತದೆ, ವೋಟಿಂಗ್ ಪ್ಯಾಟರ್ನ್. ಅದು ಸೆಂಟ್ರಲ್ಗೆ ಸಂಬಂಧಪಟ್ಟಂತೆ ಮತ್ತೆ ಇದು ಸ್ಟೇಟ್ ಡೆವಲಪ್ಮೆಂಟ್ ಅಂತ ಬಂದಾಗ ಆಮ್ ಆದ್ಮಿ ಪಕ್ಷಕ್ಕೆ ನಾವು ನೋಡ್ತಾ ಹೋದ್ರೆ ಇತಿಹಾಸದಲ್ಲಿ ಅತಿ ವೇಗವಾಗಿ ಬೆಳೆದಂಥ ಏಕೈಕ ಪಕ್ಷ ಅಂತಾನೆ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಏಕಾಏಕಿ ನಿಮಗೆ ಮೊದಲನೆಯ ಆಮ್ ಆದ್ಮಿ ಪಕ್ಷದ ಚುನಾವಣೆಯನ್ನು ನೋಡಿದಾಗ ಬಹಳ ಬಹುಮತದಿಂದ ಸರಿಸುಮಾರು ನಿಮಗೆ 55% ಅಷ್ಟು ವೋಟಿಂಗ್ ಜನ ಕೊಡ್ತಾರೆ. ಮೊದಲನೇ ಬಾರಿ ಒಂದು ಹೊಸ ಪಕ್ಷ, ಅದು ನವದೆಹಲಿಯಲ್ಲಿ ಒಂದು ಪಕ್ಷವನ್ನು ಕಟ್ಟಿ ಒಂದು ಚುನಾವಣೆಯ ಕಣಕ್ಕೆ ಇಳಿದು ಅವರು ಮಾಡಿದಂತಹ ಸಾಧನೆಗೆ ಜನರು ಮೆಚ್ಚಿ, ಅದಾದ ನಂತರ 2ನೇ ಬಾರಿಯೂ ಸಹ ನಮಗೆ ಅಧಿಕಾರ ಚುಕ್ಕಾಣಿಯನ್ನು ಕೊಡ್ತಾರೆ. 3ನೇ ಬಾರಿನೂ ಸಹ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಒಂದು ನಮ್ಮದೇ ಸರ್ಕಾರ, ಆಮ್ ಆದ್ಮಿ ಪಕ್ಷ ಸರ್ಕಾರ ರಚನೆ ಮಾಡೋದಕ್ಕೆ ಬಹಳ ಸ್ಮೂದಿಂಗ್ ಆಗಿ ಕೊಟ್ಟಂತಹ ಒಂದು ಚುನಾವಣೆ ಅದು. 4ನೇ ಚುನಾವಣೆ ನಾವು ಎದುರಿಸ್ತಿರೋದು ಕ್ವೈಟ್ ಚಾಲೆಂಜಿಂಗ್. ಆದರೆ ಸರ್ವೈವಲ್ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಚಾಲೆಂಜಿಂಗ್ ಇರಬಹುದು ಅನೇಕ ರೀತಿಯಲ್ಲಿ. BJP ಅವರ ವರ್ತನೆ, ನೀವು ದೆಹಲಿಯ ಚುನಾವಣೆ, ವಿಶೇಷವಾಗಿ ಈ ಚುನಾವಣೆಯನ್ನು ನೋಡ್ತಾ ಬರ್ತಾ ಇದ್ರೆ ಬಹಳ 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 ಯಾವ ಮಟ್ಟಕ್ಕೆ ಅವರು ಚುನಾವಣೆ ಕಣದಲ್ಲಿ ಇಳಿದಿದ್ರು ಅಂದ್ರೆ, ಪ್ರತಿ ಹಂತದಲ್ಲೂ ನಮ್ಮ ನಾಯಕರ ಮೇಲೆ, ನಮ್ಮ ಬೂತ್ ವಾಲಂಟಿಯರ್ಗಳ ಮೇಲೆ, ಮತ್ತೆ ಚುನಾವಣೆ ಕ್ಯಾಂಪೇನ್ಗಳಿಗೆ ಹೋದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಮಾಡಿರುವಂತ ಗೂಂಡಾಗಿರಿ ವರ್ತನೆಗಳಿದಲ್ವಲ್ಲ, ಕಂಪ್ಲೀಟ್ಲಿ ಅದನ್ನ ನಾವೆಲ್ಲೂ ಕಡೆಗಣಿಸ್ತಿಲ್ಲ. ಆ ರೀತಿ ಪ್ರತಿಯೊಂದು ನಾವು ಅದನ್ನ ರಿಪೋರ್ಟ್ ಮಾಡ್ತಾ ಇದೀವಿ.